ನಮಸ್ಕಾರ, ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ಇವತ್ತು ನಾವು ಮಾತಾಡ್ತಿರುವಂತಹ ಸೈಬರ್ ಸ್ಕ್ಯಾಮ್ ಇದೆಯಲ್ಲ, ಬಹುಶಃ ಎಲ್ರಿಗೂ ಇದು ಎಕ್ಸ್ಪೀರಿಯನ್ಸ್ ಆಗಬಹುದು. ಸೊ ಹಾಗಾಗಿ ಎಲ್ಲರೂ ಇದ್ರ ಬಗ್ಗೆ ಜಾಗೃತರಾಗಿರೋದು ಒಳ್ಳೆಯದು. ಇವತ್ತು ನಾವು ಮಾತಾಡ್ತಿರೋದು ಜ್ಯೂಸ್ ಜಾಕಿಂಗ್ ಬಗ್ಗೆ. ನಿಮ್ಮ ಫೋನಲ್ಲಿ ಬ್ಯಾಟ್ರಿ ಇಲ್ಲ ಅಂತ ಹೇಳಿದ ತಕ್ಷಣ ಫಸ್ಟ್ ಫೋನ್ನ ಚಾರ್ಜ್ಗೆ ಹಾಕಬೇಕು ಅಂತಾನೆ ಯೋಚನೆ ನಮ್ಮ ತಲೆಗೆ ಹೊಳೆಯೋದು. ಆದರೆ ಯಾವುದೇ ಪ್ಲಗ್ ಪಾಯಿಂಟ್ ಅಥವಾ ಚಾರ್ಜರ್ ಅಡ್ಯಾಪ್ಟರ್ ಸಿಕ್ಕಿಲ್ಲ ಅಂದರೆ ಏನು ಮಾಡ್ತೀರಾ? ಯಾರ ಹತ್ರ ಇರುತ್ತೋ ಅವರ ಹತ್ರ ಹೋಗಿ ಚಾರ್ಜ್ ಮಾಡ್ಕೊಳ್ತೀರಾ ಅಲ್ವಾ? ಆದರೆ ಇನ್ನು ಮುಂದೆ ಹೀಗೆ ಮಾಡಿದರೆ ಹುಷಾರ್. ಯಾಕಂದರೆ ಒಮ್ಮೆ ಫೋನ್ ಚಾರ್ಜ್ ಖಾಲಿ ಆಯಿತು ಅಂತ ಹೋಗಿ ನೀವೇನಾದರೂ ಸಿಕ್ಕಲ್ಲಿ ಚಾರ್ಜ್ ಮಾಡೋಕ್ಕೆ ಹೋದರೆ ನಿಮ್ಮ ಡೇಟಾನೇ ಕಳುವಾಗಬಹುದು. ಈ ಸ್ಕ್ಯಾಮ್ನ ಹೆಸರು ಆಗಲೇ ಹೇಳಿದ ಹಾಗೆ ಜ್ಯೂಸ್ ಜಾಕಿಂಗ್ ಅಂತ. ಅಂದರೆ ನಿಮ್ಮ ಫೋನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ಚಾರ್ಜ್ ಮಾಡೋಕ್ಕೆ ಹೋದರೆ ಆಗ ನಿಮ್ಮ ಫೋನ್ಗೆ ಒಂದು ಮಾಲ್ವೇರ್ನ ನುಗ್ಗಿಸ್ತಾರೆ. ಕಾಮನ್ ಆಗಿ ರೈಲ್ವೆ ಸ್ಟೇಷನ್ಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಇದು ಹೆಚ್ಚಿಗೆ ನಡೆಯೋದು. ಇಲ್ಲಿ ಏನಾಗುತ್ತೆ ಅಂತಂದರೆ USB ಕೇಬಲ್ ಮೂಲಕ ಮಾಲ್ವೇರ್ನ ನಿಮ್ಮ ಫೋನ್ ಒಳಗಡೆ ನುಗ್ಗಿಸ್ತಾರೆ. ಆಮೇಲೆ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ಕದೀತಾರೆ. ಅದು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು ಅಥವಾ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಕೂಡ ಆಗಿರಬಹುದು. ಹಾಗಿದ್ರೆ ಇಂಥ ಸ್ಕ್ಯಾಮ್ನಿಂದ ಬಚಾವಾಗೋದು ಹೇಗೆ? ನಿಮ್ಮ ಸ್ವಂತ ಚಾರ್ಜರ್ಗಳನ್ನು ಯಾವಾಗಲೂ ಜೊತೆಲೇ ಇಟ್ಕೊಂಡಿರಿ. ಟ್ರಸ್ಟ್ ದಿಸ್ ಡಿವೈಸ್ ಅಂತ ನಿಮ್ಮ ಮೊಬೈಲ್ಗೆ ಏನಾದರೂ ಚಾರ್ಜ್ ಹಾಕೋ ವೇಳೆ ಒಂದು ಪ್ರಾಂಪ್ಟ್ ಬಂದರೆ ಅಥವಾ ಮೆಸೇಜ್ ಬಂದರೆ ಹುಷಾರಾಗಿರಿ. ಇದೆಲ್ಲದರ ಜೊತೆಗೆ ನಿಮ್ಮ ಮೊಬೈಲ್ಗಳನ್ನು ಪಬ್ಲಿಕ್ ಜಾಗಗಳಲ್ಲಿ ಚಾರ್ಜ್ಗೆ ಹಾಕೋಕ್ಕೆ ಹೋಗಲೇಬೇಡಿ.